ಸಾಂಪ್ರದಾಯಿಕ ಕಲೆಗಳನ್ನು ಜೀವಂತವಾಗಿರಿಸಲು ಹಾಗೂ ಜಿಲ್ಲೆಯ ಸುಪ್ತ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸಲು ಕೋಲಾರದಲ್ಲಿ ಜೂನ್ 19ರಿಂದ ಸಂಜೆ ಸೌರಭ ಎಂಬ ವಿನೂತನ ಸಾಂಸ್ಕೃತಿಕ ಸರಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಚಾಲನೆ ನೀಡಿದರು. ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಗೆ ಕೋಲಾರಮ್ಮ ದೇವಸ್ಥಾನದ ಆವರಣದಲ್ಲಿ ನೃತ್ಯ, ಸಂಗೀತ, ಭಜನೆ, ಸುಗಮ ಸಂಗೀತದಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸುಂದರವಾದಂಥ ವೇದಿಕೆ. ದೂರದರ್ಶನದೊಂದಿಗೆ ಸುಗಮ ಸಂಗೀತ ಕಲಾವಿದ ಕೆ ನರಸಿಂಹಮೂರ್ತಿ ನಾಡಿನ ಸಾಂಸ್ಕೃತಿಕ ಕಲೆಯನ್ನು ಉಳಿಸಲು ಕಾರ್ಯಕ್ರಮ ಸಹಕಾರಿಯಾಗಲಿದೆ. ಜೊತೆಗೆ ಎಲೆಮರೆಯಂತಿರುವ ಹಲವು ಕಲಾವಿದರಿಗೆ ಇದೊಂದು ಉತ್ತಮ ವೇದಿಕೆ ಒದಗಿಸುತ್ತದೆ ಎನ್ನುವುದು ಶ್ಲಾಘನೀಯ ಎಂದರು. ಶ್ಲಾಘನೀಯ. ಬಹಳಷ್ಟು ಕಲಾವಿದರುಗಳು ಇವತ್ತಿಗೂ ಬೆಳಕಿಗೆ ಬಾರದೆ ಎಲೆಮರೆ ಕಾಯ್ತರ ಹಿಂದೆ ಇದ್ದೋಗಿದ್ದಾರೆ. ಹಾಗಾಗಿ ಇಂಥ ವೇದಿಕೆಗಳಿಂದ ಬಹಳಷ್ಟು ಕಲಾವಿದರು ಬೆಳಕಿಗೆ ಬರಲಿ ಅಂತ ನನ್ನ ಆಶಯ. ಈ ಕಾರ್ಯಕ್ರಮ ಖಂಡಿತವಾಗೂ ಕಲಾವಿದರಿಗೆ ಒಳ್ಳೆ ಒಂದು ಸುಂದರವಾದಂಥ ವೇದಿಕೆ. ಭರತನಾಟ್ಯ ಕಲಾವಿದೆ ಭಾನುಪ್ರಿಯ, ವಿನೂತನ ಕಾರ್ಯಕ್ರಮವು ಹಲವು ಕಲಾವಿದರಿಗೆ ಅವಕಾಶ ಕಲ್ಪಿಸುತ್ತದೆ ಎಂಬುದು ಸಂತಸದ ಸಂಗತಿ ಎಂದು ತಿಳಿಸಿದರು. ಈ ರೀತಿ ಕಾರ್ಯಕ್ರಮಗಳಿಂದ ನಮಗೆ ತುಂಬಾ ಒಳ್ಳೆಯ ಉಪಯೋಗಗಳಾಗುತ್ತವೆ. ನಮ್ಮಂತ ತುಂಬಾ ಜನ ಕಲಾವಿದರಿಗೆ ಒಂದು ದೊಡ್ಡ ಅವಕಾಶ ಸಿಕ್ಕಂತೆ ಆಗುತ್ತದೆ. ಈಗಾಗಲೇ ರಮೇಶ್, ನೃತ್ಯ, ಸಂಗೀತದಂತಹ ಕಲೆಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ಮಕ್ಕಳಿಗೆ ಕಾರ್ಯಕ್ರಮ ನೆರವಾಗಲಿದೆ. ಮುಖ್ಯವಾಗಿ ಜಿಲ್ಲೆಯ ಸಾಂಸ್ಕೃತಿಕ ಉಳಿವಿಗೂ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಮಕ್ಕಳ ಒಂದು ವೇದಿಕೆ ಸಿಕ್ಕಿದೆ. ಹಾಗಾಗಿ ಇನ್ನ ಅಕ್ಕಪಕ್ಕ ನಾವು ನಮ್ಮ ಸಂಸ್ಕೃತಿನ ಉಳಿಸೋದಕ್ಕೆ ಇದೊಂದು ಸುವರ್ಣ ಅವಕಾಶ ಸಿಕ್ಕಿದೆ.